ನಮಸ್ಕಾರ ವಿದ್ಯಾರ್ಥಿಗಳೇ. ಇವತ್ತು ನಾನು 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಗದ್ಯ ಭಾಗದಲ್ಲಿರುವ ಕನ್ನಡ ಮೂರ್ಮಿ ಎಂಬ ಕನ್ನಡ ಪಾಠ ಮೊದಲನೇ ಪಾಠವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಕವಿ ಪರಿಚಯ, ಲೇಖಕರ ಪರಿಚಯನ ನೋಡೋಣ. ಈ ಕನ್ನಡ ಮೂರ್ಮಿ ಎಂಬ ಗದ್ಯವನ್ನು ರಚಿಸಿದವರು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್. ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಕ್ರಿಸ್ತಶಕ 1904ರಲ್ಲಿ ಇವರು ಹಾಸನ ಜಿಲ್ಲೆಯ ಗೋರೂರಿನಲ್ಲಿ ಜನಿಸಿದ್ದಾರೆ. ನೋಡಿ, ಕನ್ನಡ ಮೂರ್ಮಿ ಪಾಠವನ್ನು ರಚಿಸಿದಂಥ ಲೇಖಕರು ಕ್ರಿಸ್ತಶಕ 1904 ಹಾಸನ ಜಿಲ್ಲೆಯ ಗೋರೂರು ಇವರು ಜನ್ಮಸ್ಥಳವಾಗಿದ್ದು, ಇವರ ಕಾಲ ಅಂದರೆ ಇವರು ಜನಿಸಿದಂಥ ಇಸ್ವಿ 1904. ಗಾಂಧೀಜಿಯವರ ನೇರ ಸಂಪರ್ಕ ಹೊಂದಿದ್ದ ಇವರು ಗುಜರಾತ್ ವಿದ್ಯಾಪೀಠದ ವಿದ್ಯಾರ್ಥಿಯಾಗಿದ್ದರು. ಇವರು 1904 ಜನಿಸಿದ್ದು. ಇವರು ಗಾಂಧೀಜಿಯವರೊಡನೆ ನೇರ ಸಂಪರ್ಕದಲ್ಲಿದ್ದರೆ ಇವರು ಖಾದಿ ಪ್ರೇಮಿ ಕೂಡ ಹೌದು. ದೇಶ ಪ್ರೇಮ ಇತ್ತು. ಹಾಗೆ ಇವರು ಗಾಂಧೀಜಿ ಸ್ವತಂತ್ರ ಹೋರಾಟವನ್ನು ತೊಡಗಿಸಿಕೊಂಡಂತ ಸಮಯದಲ್ಲಿ, ಯಾಕಂದ್ರೆ ಆ ಒಂದು ಸಂದರ್ಭದಲ್ಲಿ ಗಾಂಧೀಜಿ ಜೊತೆ ಇವರು ನೇರ ಸಂಪರ್ಕದಲ್ಲಿದ್ದು, ಹಾಗೆ ಗಾಂಧೀಜಿಯವರು ಇದ್ದಂಥ ಗುಜರಾತ್ ವಿದ್ಯಾಪೀಠದಲ್ಲಿ ಇವರು ವಿದ್ಯಾರ್ಥಿಯಾಗಿ ಕೂಡ ಇದ್ದರು. ಅಷ್ಟೇ ಅಲ್ಲದೆ ಗಾಂಧೀಜಿ ಪ್ರಭಾವಕ್ಕೆ ಒಳಗಾಗಿ ಇವರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದ್ದಲ್ಲದೆ ಗಾಂಧಿ ತತ್ವ, ಅಹಿಂಸೆ, ಸತ್ಯ ಮುಂತಾದ ಕರುಣೆ ಮುಂತಾದ ತತ್ವಗಳನ್ನ ಪ್ರಸಾರ ಕೂಡ ಮಾಡತೊಡಗಿದ್ದರು. ಕನ್ನಡ ನವೋದಯ, ಕನ್ನಡ ಸಾಹಿತ್ಯದಲ್ಲಿ ನವ್ಯ, ನವೋದಯ, ಪ್ರಗತಿಶೀಲ, ದಲಿತ ಮತ್ತು ಬಂಡಾಯ ಎಂಬ 4 ಹಂತಗಳಲ್ಲಿ ಭಾಗ ಆಗ್ತದೆ. ಇವರು ನವೋದಯದ ಗದ್ಯ ಬರಹಗಾರ. ಇವರು ಕಾವ್ಯ ಕವನ ಬರೆಯೋದಕ್ಕಿಂತ ಹೆಚ್ಚಾಗಿ ಗದ್ಯದಲ್ಲಿ ತಮ್ಮನ್ನು ಗುರುತಿಸಿಕೊಂಡಂತ ವ್ಯಕ್ತಿ. ಗದ್ಯದ ಪ್ರಮುಖ ಲೇಖಕರಾದ ಇವರು ಸಣ್ಣ ಕಥೆ, ಪ್ರಬಂಧ, ಪ್ರವಾಸ ಕಥನ, ಕಾದಂಬರಿ, ಜೀವನ ಚರಿತ್ರೆ, ಅನುವಾದವೂ ಸೇರಿದಂತೆ ಇವರು ರಚಿಸಿರುವಂತಹ ಸಾಹಿತ್ಯ ಗದ್ಯ ಬರಹ ಪ್ರಮುಖವಾಗಿದ್ದು, ಅದರಲ್ಲಿ ಹೆಚ್ಚಾಗಿ ರಚಿಸಿದ್ದು ಸಣ್ಣ ಕಥೆಗಳು, ಪ್ರಬಂಧ ಸಾಹಿತ್ಯ, ಪ್ರವಾಸ ಕಥನ, ಕಾದಂಬರಿಗಳು, ಜೀವನ ಚರಿತ್ರೆ, ವ್ಯಕ್ತಿಗಳನ್ನು ಕುರಿತು ಸಾಧನೆ ಮಾಡಿದ ವ್ಯಕ್ತಿಗಳ ಕುರಿತು ಜೀವನ ಚರಿತ್ರೆ. ಇನ್ನೊಂದು ಅನುವಾದ ಅಂದರೆ ಬೇರೆ ಭಾಷೆಯಲ್ಲಿರುವ ಕೃತಿಗಳನ್ನ ಕನ್ನಡಕ್ಕೆ ತರ್ಜುಮೆ ಎಂಬ ಭಾಷಾಂತರ ಮಾಡುವ ವಿವಿಧ ಪ್ರಕಾರದ ಸಾಹಿತ್ಯದಲ್ಲಿ ತಮ್ಮನ್ನು ಗುರುತಿಸಿಕೊಂಡಿದ್ದು, ಇವರು ರಚಿಸಿರುವಂತಹ ಪ್ರಮುಖ ಕೃತಿಗಳೆಂದರೆ ಗರುಡಗಂಬಲ ದಾಸಯ್ಯ, ಮೆರವಣಿಗೆ, ಹೇಮಾವತಿ ತೀರದಲ್ಲಿ ಪುನರ್ಜನ್ಮ, ನಮ್ಮ ಊರಿನ ರಸಿಕರು, ಅಮೆರಿಕದಲ್ಲಿ ಗೋರೂರು ಇವರು ರಚಿಸಿರುವಂತಹ ಪ್ರಮುಖ ಕೃತಿಗಳಾಗಿದ್ದು, ಇವರ ಅಮೆರಿಕದಲ್ಲಿ ಗೋರೂರು ಎಂಬುದು ಇವರ ಪ್ರವಾಸ ಕಥನ. ಈ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ. ಅಷ್ಟೇ ಅಲ್ಲದೆ ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡಿಗ್ರಿ ಪದವಿ ಕೂಡ ಪಡೆದಿದ್ದು, 1967ರಲ್ಲಿ ತರೀಕೆರೆಯಲ್ಲಿ ನಡೆದ ಜಾನಪದ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದು, 1982ರಲ್ಲಿ ನಡೆದಂತಹ ಸಿರ್ಸಿಯಲ್ಲಿ ಸಮಾವೇಶಗೊಂಡಿದ್ದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು. ಇದು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಸಂಕ್ಷಿಪ್ತ ಪರಿಚಯ. ನೋಡಿ, ಲೇಖಕರು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್, ಕಾಲ 1904, ಸ್ಥಳ ಹಾಸನ ಜಿಲ್ಲೆಯ ಗೋರೂರು. ಇವರು ರಚಿಸಿರುವಂತಹ ಕೃತಿಗಳಂದ್ರೆ ತೊಡಗಿಸಿಕೊಂಡಂತಹ ಸಾಹಿತ್ಯ ಗದ್ಯ ಸಾಹಿತ್ಯ ಪ್ರಮುಖವಾಗಿ, ಅದರಲ್ಲಿ ಸಣ್ಣ ಕಥೆ, ಪ್ರಬಂಧ, ಪ್ರವಾಸ ಕಥನ, ಕಾದಂಬರಿ, ಜೀವನ ಚರಿತ್ರೆಗಳನ್ನು ರಚಿಸಿದ್ದು. ಇವರು ರಚಿಸಿರುವಂತಹ ಪ್ರಮುಖ ಕೃತಿಗಳೆಂದರೆ ಗರುಡಗಂಬಲ ದಾಸಯ್ಯ, ಮೆರವಣಿಗೆ, ಹೇಮಾವತಿ ತೀರದಲ್ಲಿ ಪುನರ್ಜನ್ಮ, ಅಮೆರಿಕದಲ್ಲಿ ಗೋರೂರು ಇತ್ಯಾದಿ ಕೃತಿಗಳಾಗಿದ್ದು, ಅಮೆರಿಕದಲ್ಲಿ ಗೋರೂರು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಅಷ್ಟೇ ಅಲ್ಲದೆ ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ ಕೂಡ ಲಭಿಸಿದೆ. ಇವರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು, ಜಾನಪದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಹೌದು. ಇದು ನಮ್ಮ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಒಂದು ಪರಿಚಯ. ಇನ್ನು ಆಶಯಭಾವ, ಇಲ್ಲಿ ಬಹು ಸಂಸ್ಕೃತಿಯ ಸರ್ವಧರ್ಮ ಸಮನ್ವಯದ ಈ ನಾಡಿನಲ್ಲಿ ಹಿಂದೂ ಮುಸ್ಲಿಂ ಐಕ್ಯ ಸಾರುವ ಅನೇಕ ನಿದರ್ಶನಗಳಿವೆ. ನಮ್ಮ ದೇಶ ಹೆಂಗಪ್ಪ ಅಂದ್ರೆ ಭಾರತ ಕೇವಲ ಒಂದು ಧರ್ಮದ ರಾಷ್ಟ್ರ ಅಲ್ಲ, ಇಲ್ಲಿ ಐಕ್ಯತೆ ಇದೆ, ಅನೇಕತೆಯಲ್ಲೇ ಐಕ್ಯತೆ, ವಿವಿಧತೆಯಲ್ಲೇ ಐಕ್ಯತೆ ಇದೆ. ಹೇಗಂದ್ರೆ ನಮ್ಮಲ್ಲಿ ಒಂದೇ ಸಂಸ್ಕೃತಿ ಇದೆ, ಹಿಂದೂ ಇದೆ, ಮುಸ್ಲಿಂ ಇದೆ, ಕ್ರಿಶ್ಚಿಯನ್ ಇದೆ, ಜೈನ್ ಇದೆ, ಬೌದ್ಧಿಸಂ, ಎಲ್ಲಾ ಧರ್ಮಗಳ ಎಲ್ಲಾ ಸಂಸ್ಕೃತಿಯ ಮಿಶ್ರಣ ಐಕ್ಯತೆಯನ್ನು ಸಾರುವಂತ ರಾಷ್ಟ್ರ ನಮ್ಮದು. ಸರ್ವಧರ್ಮ, ಎಲ್ಲಾ ಧರ್ಮಗಳ ಸಮನ್ವಯವೇ, ಸಮನ್ವಯ ಅಂದ್ರೆ ಹೊಂದಾಣಿಕೆ, ಎಲ್ಲವೂ ಮಿಶ್ರಣವಾಗಿರುವಂತಹ ವಿಭಿನ್ನ ಸಂಸ್ಕೃತಿಯನ್ನು ಸಾರುವಂತ ಏಕೈಕ ರಾಷ್ಟ್ರ ಅಂದ್ರೆ ಅದು ಭಾರತ. ಈ ನಾಡಿನಲ್ಲಿ ಐಕ್ಯತೆ, ಸಾಮರಸ್ಯ ಸಾರುವಂತ, ಹಿಂದೂ ಮುಸ್ಲಿಮರು ಒಂದು ಅನ್ನುವ ಸಾರುವ ಅನೇಕ ಉದಾಹರಣೆಗಳಿವೆ. ಬರೀ ನಾವು ಹಿಂದೂ ಮುಸ್ಲಿಂ ಅಂದಾಗ ಒಂದು ಬೇರೆ ವಿಧ್ವಂಸಕ ಚಟುವಟಿಕೆಗಳಲ್ಲಿ ಲಕ್ಷ್ಯ ಕೊಡ್ತೀವಿ, ಹಂಗಂದ್ರೆ ಬೇರೆ ಅನ್ನೋದು. ಅದನ್ನು ಬಿಟ್ಟು ಕೂಡ ಸಾಮರಸ್ಯ ಸಾರುವ, ಹಿಂದೂ ಮುಸ್ಲಿಮರು ಒಗ್ಗಟ್ಟಾಗಿ ಬಾಳಿರುವಂತಹ ಎಷ್ಟೋ ಉದಾಹರಣೆಗಳು. ಯಾಕಂದ್ರೆ ಹಳ್ಳಿಗಾಡಿನಲ್ಲಿ
ಮುಸ್ಲಿಂ ದೇವರ ಜಾತ್ರೆ ಬಂದಾಗ ಎಲ್ಲರೂ ಭಾಗಿಯಾಗ್ತಾರೆ, ಹಿಂದೂ ಮುಸ್ಲಿಂ ಎಲ್ಲರೂ ಒಗ್ಗಟ್ಟಿನಿಂದ ಭಾಗವಹಿಸ್ತಾರೆ. ಹಾಗೆ ಹಿಂದೂ ಧರ್ಮದ ಜಾತ್ರೆಗಳಾಗಿರ್ಬೋದು, ಏನಾದರೂ ಸಂಸ್ಕೃತಿ ಅಂತಿದ್ದಾಗ ಮುಸ್ಲಿಮರು ಕೂಡ ಅಲ್ಲಿ ಭಾಗವಹಿಸಿದ್ರೆ ಉದಾಹರಣೆಗಳ ಹಳ್ಳಿಗಾಡಿನ ಪ್ರದೇಶ ಆಗಿರ್ಬೋದು, ನಗರ ಪ್ರದೇಶದಲ್ಲಿ ಕೂಡ ನಾವು ನೋಡ್ತೀವಿ. ಅಂದ್ರೆ ಧರ್ಮ ಸಂಸ್ಕೃತಿಯನ್ನ ಏಕ ಧರ್ಮವನ್ನು ಸಾರುವಂತಹ, ಅಂದ್ರೆ ಧರ್ಮ ಬೇರೆ ಬೇರೆ ಆಗಿದ್ದರೂ ಒಗ್ಗಟ್ಟಿನಿಂದ ಸಾರುವ ಎಷ್ಟೋ ಒಂದು ಉದಾಹರಣೆಗಳ ಉತ್ಸವಗಳನ್ನ, ಜಾತ್ರೆಗಳನ್ನ ನಾವು ಒಗ್ಗಟ್ಟಿನಿಂದ ಆಚರಿಸುವುದನ್ನು ನೋಡಿರ್ತೀವಿ. ಅಂತ ವಿಭಿನ್ನವಾದ ನಮ್ಮ ದೇಶ ಭಾರತ. ಈ ಎಲ್ಲಾ ಧರ್ಮಕ್ಕೂ ಒಂದೇ ತೆರನಾದಂಥ ಒಂದು ಸಮಾನತೆಯ ಅವಕಾಶ ಇದೆ. ಎಲ್ಲ ಧರ್ಮದ ಭಾವನೆಗಳನ್ನು ಕೂಡ ಗೌರವಿಸುವಂತ ವ್ಯವಸ್ಥೆ ನಮ್ಮ ರಾಷ್ಟ್ರದಲ್ಲಿದೆ. ಹಾಗೆ ಹಿಂದೂ ಮುಸ್ಲಿಂ ಐಕ್ಯ ಸಾರುವ, ಒಗ್ಗಟ್ಟನ್ನು ಸಾರುವ ಅನೇಕ ಉದಾಹರಣೆಗಳ ನಮ್ಮ ಮುಂದಿವೆ. ಇಲ್ಲಿ ಒಂದು ಅದನ್ನೇ ಉದಾಹರಣೆಯಾಗಿ ಸಾರುವಂತ ಒಂದು ಕನ್ನಡ ಮೌಲ್ವಿ. ಮೌಲ್ವಿ ಅಂದ್ರೆ ಮುಸ್ಲಿಂಗಳು. ಕನ್ನಡಕ್ಕೆ ಒಬ್ಬ ಗುರುವಾಗಿರುವಂತ ವ್ಯಕ್ತಿ ಮೌಲ್ವಿ ಒಬ್ಬರು. ಪಾಠದಲ್ಲಿ ಮೌಲ್ವಿಯೊಬ್ಬರು ಕುರಾನ್ ಧರ್ಮಗ್ರಂಥಗಳು. ಮುಸ್ಲಿಂ ಮೌಲ್ವಿ ಅಂದಾಗ ಆತ ಬರೀ ಕುರಾನ್ ಓದ್ತಾನೆ ಅನ್ನುವಂಥ ಕಲ್ಪನೆ ಇರಬಾರ್ದು. ಆ ಒಂದು ಗಣಿಕೆ ನಮ್ಗೆ ತಪ್ಪು. ಮುಸ್ಲಿಂ ಮೌಲ್ವಿ ಅಂತಂದಾಗ ಇಲ್ಲಿ ಆತ ಕುರಾನ್ ಜೊತೆಗೇನೆ ಹಿಂದೂ ಧರ್ಮ ಗ್ರಂಥವಾದಂಥ ಕುಮಾರವ್ಯಾಸ ಭಾರತ, ಗದುಗಿನ ನಾರಾಯಣ ಅಂತ ಕರೆಸ್ಕೊತಾನೆ ಕುಮಾರವ್ಯಾಸ ಕವಿ. ಆ ಕುಮಾರವ್ಯಾಸ ಬರೆದಿರುವಂತಹ ಕರ್ನಾಟ ಭಾರತ ಕಥಾಮಂಜರಿ, ಆತ ಬರೆದಿರುವಂತಹ ಕೃತಿ ಹೆಸರೇನು? ಕುಮಾರವ್ಯಾಸ ಬರೆದಿರುವ ಕೃತಿ ಹೆಸರು ಕರ್ನಾಟ ಭಾರತ ಕಥಾಮಂಜರಿ. ಅದು ಕುಮಾರವ್ಯಾಸ ಭಾರತ ಅಂತ ಕರೀತಾರೆ, ಗದುಗಿನ ಭಾರತ ಅಂತ ಕರೀತಾರೆ. ಅದ್ರ ಜೊತೆಗೆ ಇವರು ಕುಮಾರವ್ಯಾಸ ಭಾರತನ ಓದ್ತಾ ಇದ್ರು, ರಾಮಾಯಣ ಭಗವದ್ಗೀತೆ ಗ್ರಂಥಗಳನ್ನು ಓದಿ ಗೌರವ ಕೊಡುತ್ತಾರೆ. ನೋಡಿ, ಆತ ಒಬ್ಬ ಮುಸ್ಲಿಂ ಮೌಲ್ವಿ. ಆತ ಕುಮಾರವ್ಯಾಸ ಗದುಗಿನ ಭಾರತ ಓದೋದ್ರ ಜೊತೆಗೆ ರಾಮಾಯಣ ಭಗವದ್ಗೀತೆ ಅಂತ ಹಿಂದೂ ಧರ್ಮವನ್ನು ಸಾರುವಂತ ಕೃತಿಗಳನ್ನು ಕೂಡ ಓದಿ ಎಲ್ಲಾ ಧರ್ಮದ ಅವ್ರೇನ್ ಹೇಳ್ತಾರೆ ಅಂದ್ರೆ, ನೋಡಿ ನೀವು ಯಾವ ಧರ್ಮ ಗ್ರಂಥ ತೆಗೆದು ಅದರೊಳಗೆ ಓದಿದ್ರು ಅದರಲ್ಲಿ ಬರುವ ಕೊನೆಯ ಉದ್ದೇಶ ಮೌಲ್ಯ ಏನಪ್ಪಾ ಅಂದ್ರೆ ಮನುಷ್ಯ ಒಳ್ಳೆಯವರಾಗಬೇಕು. ನಾವು ಸಮಾಜ ಮಧ್ಯೆ ಬದುಕ್ತಾ ಇದ್ದೀವಿ ಅಂದ್ರೆ ನಾವು ಒಳ್ಳೆಯವರಾಗಿರ್ಬೇಕು, ಉದಾತ್ತ ತತ್ವವನ್ನು ಸಾರುತ್ತವೆ ಎಂಬುದನ್ನು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಮತ್ತು ಈ ಮೌಲ್ವಿ ಇಬ್ಬರು ಒಂದು ಬಸ್ಸಿನೊಳಗಡೆ ಭೇಟಿಯಾಗಿರ್ತಾರೆ. ಆ ಸಂದರ್ಭದಲ್ಲಿ ಆ ಮೌಲ್ವಿ ಏನ್ ಹೇಳ್ತಾನೆ, ನಾನು ಎಲ್ಲಾ ಧರ್ಮ ಗ್ರಂಥಗಳನ್ನು ಓದ್ತೀನಿ, ಎಲ್ಲಾ ಧರ್ಮವನ್ನು ಗೌರವಿಸ್ತೀನಿ, ಆದ್ರೆ ಎಲ್ಲಾ ಧರ್ಮಗಳ ಕೊನೆಯ ತತ್ವ ಏನಪ್ಪ ಅಂದ್ರೆ ಮನುಷ್ಯ ಸಮಾಜದಲ್ಲಿ ಒಳ್ಳೆಯದಾಗಿ ಮಾಡಬೇಕು ಎಂದು ರಾಮಸ್ವಾಮಿ ಅಯ್ಯಂಗಾರರಿಗೆ ಹೇಳ್ತಾರೆ. ಇವರು ಕೇವಲ ಮುಸಲ್ಮಾನ್ ಮೌಲ್ಯ. ಗೋರು ರಾಮಸ್ವಾಮಿ ಅಯ್ಯಂಗಾರ್ ಜೊತೆ ಮಾತನಾಡ್ತಾ ಒಂದು ಅಭಿಪ್ರಾಯ ಬರ್ತಾರೆ ಕೊನೆಗೆ, ಈತ ಒಬ್ಬ ಮುಸ್ಲಿಂ ಮೌಲ್ಯ ಅಷ್ಟೇ ಅಲ್ಲ, ಮುಸ್ಲಿಂಗಳು ಅಷ್ಟೇ ಅಲ್ಲ, ಕನ್ನಡ ಗುರು ಕೂಡ ಹೌದು. ಕನ್ನಡದಲ್ಲಿ ಎಷ್ಟೊಂದು ಜ್ಞಾನ ಇದೆ ಇವರಿಗೆ, ಕನ್ನಡ ಧರ್ಮದ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೆ ಅಂತೇಳಿ ಕನ್ನಡ ಮೌಲ್ಯ ಕೂಡ ಅಂತ ಅವರಿಗೆ ಅಭಿಪ್ರಾಯ ಕಾಡ್ತಾರೆ. ಗೋರೂರು ಮತ್ತು ಮೌಲ್ಯಗಳು ಪ್ರೀತಿಯಿಂದ ಅಪ್ಪಿಕೊಂಡು ಕೊನೆಗೆ ಗೋರೂರನ್ನ ಅವ್ರ ಬಸ್ನಲ್ಲಿ ಅವರು ಇವ್ರನ್ನ ಬಿಟ್ಟು ಹೋಗ್ತಾರೆ. ಆ ಬಸ್ಸಿನೊಳಗೆ 1 hour ಬಸ್ನಲ್ಲಿ ಅವ್ರನ್ನ ಮೀಟ್ ಮಾಡ್ಕೊಂಡು ಮಾತಾಡ್ಕೊತ ಹೋಗ್ಬೇಕಾದ್ರೆ ಎಷ್ಟು ಆತ್ಮೀಯತೆ ಬೆಳೆದಂದ್ರೆ ಗೋರೂರು ಮತ್ತು ಮೌಲ್ಯಗಳು ಇರುವಂತ ಸ್ಥಳ ಆಗ್ತದೆ. ಬಂದಾಗ ಒಬ್ಬರನ್ನೊಬ್ರು ಅಪ್ಪಿಕೊಳ್ತಾರೆ. ಆ ಪ್ರೀತಿ ಅಪ್ಪಿಗೆ ಹೆಂಗಿರ್ತದೆ, ಹಿಂದೂ ಮುಸ್ಲಿಂ ಪರಸ್ಪರ ಪ್ರೀತಿ ಸಹಕಾರದ ಅಪ್ಪಿಗೆ ಆಗಿರ್ತದೆ. ಸಹಬಾಳ್ವೆ, ಒಗ್ಗಟ್ಟಿನಿಂದ ಬಾಳ್ಬೇಕೆನ್ನುವ ಗುರುತಾಗಿ ಅವರು ನಮಗೆ ಕಾಣಿಸ್ಕೊಳ್ತಾರೆ. ಈ ಮೌಲ್ಯ ಬುದ್ಧಿಯ ಮೂಲ. ಈ ಪಾಠದ ಉದ್ದೇಶ ಏನಪ್ಪಾ ಅಂದ್ರೆ, ನಾವೆಲ್ಲರೂ ನಾವೆಲ್ಲರೂ ಅಣ್ಣ ತಮ್ಮಂದಿರು ಸಹಬಾಳ್ವೆ ಒಗ್ಗಟ್ಟಿನಿಂದ ಬಾಳ್ಬೇಕನ್ನೋದು ಮೌಲ್ಯ ಒಂದು ಅಂಶ, ಅದನ್ನ ಬೆಳವಣಿಗೆ ಮಾಡ್ಬೇಕನ್ನೋದು ಈ ಪಾಠದ ಆಶಯವಾಗಿದೆ. ಪ್ರಸ್ತುತ ಪಾಠವನ್ನ ಗೋರೂರು ರಾಮಸ್ವಾಮಿ ಅಯ್ಯಂಗಾರ ಕನ್ಯಾಕುಮಾರಿ ಮತ್ತು ಇತರ ಕಥೆಗಳೆಂಬ ಕಥಾ ಸಂಕಲನದಿಂದ ಇಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸರಿ ವಿದ್ಯಾರ್ಥಿಗಳೀಗ ಪಾಠ ಪ್ರಾರಂಭ. ಇಲ್ಲಿವರೆಗೆ ನಾವು ಆಶಯವನ್ನು ಅಂದ್ರೆ ಕೈಪರಿಚಯ ನೋಡಿ. ಈಗ ಕನ್ನಡ ಮೌಲ್ಯ ಪಾಠ ಪ್ರಾರಂಭ ಮಾಡೋಣ. ಗಮನಿಸಿ, ಫಸ್ಟಿಗೆ ಪ್ರವೇಶ ಮಾಡೋಣ. ಗದ್ಯ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಸಣ್ಣ ಕಥೆ ಕೂಡ ಒಂದು. ನಾನು ಫಸ್ಟ್ ಪ್ರಾರಂಭದಲ್ಲಿ ನಿಮ್ಗೆ ಏನ್ ಹೇಳಿದೆ, ರಾಮಸ್ವಾಮಿ ಅಯ್ಯಂಗಾರರು ಹೆಚ್ಚಾಗಿ ಗುರುತಿಸಿಕೊಂಡಿದ್ದು ಗದ್ಯ ಸಾಹಿತ್ಯದಲ್ಲಿ ಅಂತ ಹೇಳಿ. ಗದ್ಯ ಸಾಹಿತ್ಯದಲ್ಲಿ ಹಲವಾರು ಪ್ರಕಾರಗಳು ಬರ್ತವೆ. ಕಥಾ ಸಂಕಲನ, ಕಾದಂಬರಿ, ಪ್ರವಾಸ ಕಥನ, ಪ್ರಬಂಧ ಸಾಹಿತ್ಯ. ಗದ್ಯ ಸಾಹಿತ್ಯದ ಹಲವಾರು ಪ್ರಕಾರಗಳಲ್ಲಿ ಇಲ್ಲಿ ಒಂದು ಸಣ್ಣ ಕಥೆಗಳು ಕೂಡ ಬಂದು. ಸಣ್ಣ ಕಥೆ ಹೆಂಗಪ್ಪ ಅಂದ್ರೆ ಕಡಿಮೆ ಸಮಯದಲ್ಲಿ ಹೆಚ್ಚು ಮನೋರಂಜನೆಯನ್ನು ಕೊಡ್ತದೆ, ಅದ್ರ ಜೊತೆಗೆ ಒಂದು ಒಳ್ಳೆ ಮೌಲ್ಯಗಳನ್ನು ಕೂಡ ತಿಳಿಸ್ತದೆ. ಸಣ್ಣ ಕಥೆ ಕೂಡ ಒಂದು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಯಶವಂತ್ ಚಿತ್ತಾಲ್, ಅನುಪಮ ನಿರಂಜನ್, ಸಾರಾ ಅಬೂಬ್ಕರ್ ಮೊದಲಾದವರು ಸಣ್ಣ ಕಥೆಯ ಸಾಹಿತ್ಯಕ್ಕೆ ತಮ್ಮದೇ ಆದ ಸಾಕಷ್ಟು ಕೊಡುಗೆಯನ್ನ ನೀಡಿದ್ದಾರೆ. ಸಣ್ಣ ಕಥೆಗಳ ಜನಕ ಕರ್ತೀವಿ, ಮಾಸ್ತಿ ಕನ್ನಡದಾಸ್ತಿ ಅಂತ ಹೇಳ್ತೀವಲ್ಲ, ಸಣ್ಣ ಕಥೆಗಳ ಜನಕ ಅಂತ ಕರಿತೀವಿ. ಸಮಾಜದಲ್ಲಿ ಈ ಸಣ್ಣ ಕಥೆಗಳಲ್ಲಿ
ಸಣ್ಣ ಕಥೆನ ಬರೀತಾರಲ್ರಿ ಈ ಕಥಾಕಾರರು, ಅದರಲ್ಲಿ ಹೆಚ್ಚಾಗಿ ಅಳವಡಿಸಿಕೊಳ್ಳುವಂಥ ವಿಷಯಗಳೇನಪ್ಪ ಅಂದರೆ ನಮ್ಮ ಸುತ್ತಮುತ್ತ ಇರುವ ಸಮಾಜ ಜನರ ಬದುಕು, ಅವರ ಬವಣೆ, ಅವರ ಕಷ್ಟ ಸುಖ, ಕ್ರೌರ್ಯ, ಸಮಾಜದಲ್ಲಿರುವ ಕ್ರೌರ್ಯ ಶಾಂತಿ, ಅದರ ಪರಿಣಾಮಗಳು, ನಮ್ಮ ಸಂಸ್ಕೃತಿ, ದೇಶ, ಭಾಷೆ, ನೆಲ ಅಭಿಮಾನ, ಕನ್ನಡಾಭಿಮಾನ, ದೇಶಾಭಿಮಾನ, ಧರ್ಮದ ಬಗ್ಗೆ ಸಹಿಷ್ಣುತೆ. ಸಹಿಷ್ಣುತೆ ಅಂದರೆ ಎರಡೂ ಧರ್ಮಗಳು ಒಂದೇ. ಧರ್ಮದ ಬಗ್ಗೆ ಒಳ್ಳೆಯ ಭಾವನೆ, ಪ್ರೀತಿ, ನಂಬಿಕೆ, ವಿಶ್ವಾಸ ಇಂಥ ಮುಂತಾದ ಮಾನವೀಯ ಮೌಲ್ಯಗಳೆಲ್ಲವೂ ಸಣ್ಣ ಕಥೆಗೆ ವಸ್ತುಗಳಾಗಿ ಬರುತ್ತವೆ. ನಮ್ಮ ಸಾಹಿತ್ಯ ಹಾಗೂ ಕವಿಗಳು ಸಮಾಜದ ಸ್ವಾಸ್ಥ್ಯ, ಸಹಬಾಳ್ವೆ, ಸಹಕಾರಕ್ಕೆ. ನಮ್ಮ ಕನ್ನಡ ಸಾಹಿತ್ಯದ ಕವಿಗಳು ಸಾಹಿತ್ಯಗಳು ಏನು ಮಾಡ್ತಾರೆ, ಸಮಾಜ ಸ್ವಾಸ್ಥ್ಯ ಅಂದರೆ ಸಮಾಜದ ಆರೋಗ್ಯ ಅಂದರೆ ಸಮಾಜಕ್ಕೆ ಟ್ರೀಟ್ಮೆಂಟ್ ಡಾಕ್ಟರ್ ಕರ್ಕೊಂಡು ಟ್ರೀಟ್ಮೆಂಟ್ ಕೊಡಿಸ್ಬೇಕಂತಲ್ಲ. ಸಮಾಜದ ಸ್ವಾಸ್ಥ್ಯ ಕಾಪಾಡೋದಂದ್ರೆ ನಾವು ಒಗ್ಗಟ್ಟಾಗಿದ್ರೆ, ನಾವು ಒಳ್ಳೆಯ ರೀತಿ ಸಮಾಜಕ್ಕೆ ಒಳ್ಳೆಯ ಮನುಷ್ಯರಾಗಿ ಸಮಾಜಕ್ಕೆ ಒಳ್ಳೆಯದನ್ನು ಕೊಟ್ಟಾಗ ಸಮಾಜ ಸ್ವಾಸ್ಥ್ಯವಾಗಿರಲು ಸಾಧ್ಯ ಆಗುತ್ತೆ. ಹಾಗೆ ಸಹಬಾಳ್ವೆ, ಎಲ್ಲರೂ ಒಗ್ಗಟ್ಟಿನಿಂದ ಮಾಡಬೇಕು. ಅವನು ಹೀಗೆ ಆ ಧರ್ಮ ಆ ಜಾತಿ ಅಂತ ಭೇದ ಭಾವ ಮಾಡಿದಾಗ ಎಲ್ಲರೂ ಹೊಂದಾಣಿಕೆಯಿಂದ ಬಾಳಿದಾಗ ಮಾತ್ರ ಒಬ್ಬರಿಗೆ ಇನ್ನೊಬ್ಬರು ಸಹಕಾರ ಮುಂತಾದ ಪೂರಕವಾದ ಆದರ್ಶಗಳನ್ನು ಈ ಸಾಹಿತ್ಯದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಅಂತ ಒಂದು ಜೀವನ ಇದು ಒಂದು ಕಥೆ ಅಲ್ಲ. ಗೋರು ರಾಮಸ್ವಾಮಿ ಹೆಂಗಾದ್ರೆ ಆಗಿರುವಂಥ ನೈಜ ಘಟನೆ, ನಿಜವಾದ ಘಟನೆಯನ್ನು ಕಥಾರೂಪಕ್ಕೆ ಅವರು ತಂದಿದ್ದಾರೆ. ಸರಿ, ಪಾಠ ಪ್ರಾರಂಭ ಮಾಡೋಣ. ಇಲ್ಲಿ ಏನಾಗಿರ್ತದಪ್ಪ ಅಂದರೆ, ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಅವ್ರ ಊರಿಂದ ಒಂದ್ಸಲ ಬಸ್ ಒಳಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಬಸ್ ಒಳಗಡೆ ಕೂತ್ಕೊಂಡು ಹಾಗೆ ನೋಡಿ, ಇದು ಈ ಒಂದು ಕಾಲಘಟ್ಟದಲ್ಲಿ ಕಲ್ಪನೆ ಮಾಡ್ಕೋಬೇಡಿ. 1904 ಅವರ ಜನನ, ಅವರು ಸುಮಾರು 1950-60 ಆ ಸಂದರ್ಭದಲ್ಲಿ ಇರ್ಬೋದು. ಆ ಒಂದು ಕಾಲಘಟ್ಟದಲ್ಲಿ ಆ ಒಂದು ಸಂದರ್ಭದಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಬಸ್ ಒಳಗೆ. ಇವರು ಪ್ರಯಾಣ ಮಾಡ್ತಾ ಇದ್ದಂಥ ಬಸ್ಸಿನ ಒಳಗಡೆ ಒಬ್ಬ ಮುಸಲ್ಮಾನ್ ಆಗ್ತಿದ್ರು. ಇವರು ಬಸ್ ಒಳಗಡೆ ಕೂತ್ಕೊಂಡು ಪ್ರಯಾಣ ಮಾಡ್ತಾ ಇದ್ರು. ಹಾಗೆ ಒಬ್ಬ ಮುಸ್ಲಿಂ ವ್ಯಕ್ತಿ ಆ ಬಸ್ಸಿನ ಒಳಗಡೆ ಬರ್ತಾನೆ. ಇವರು ಅವನ್ನ ನೋಡ್ತಾರೆ. ನೋಡಿ, ಎಲ್ಲೋ ಒಂದು ವಸ್ತುವನ್ನು ನೋಡಿದಾಗ ಏನೋ ಆಕರ್ಷಣೆ ಅನಿಸ್ತದ, ಏನೋ ಒಂದು ವಿಶೇಷತೆ ಅನಿಸ್ತದೆ. ವಯಸ್ಸು ಸುಮಾರು 55ರಿಂದ 58. ಅವರು ಆ ವ್ಯಕ್ತಿನ ಬಂದಾಗ ಆ ವ್ಯಕ್ತಿನ ತಕ್ಷಣ ನೋಡ್ತಾರೆ ಬಾಗಿಲೊಳಗೆ. ಅಂದಾಜಾಗಿ ಅವ್ರ ವಯಸ್ಸು ಸುಮಾರು 55ರಿಂದ 58 ನಡುವೆ ಇರ್ಬೋದು ಅಂತೇಳಿ ಅನಿಸ್ತವೆ. ಅಜಾನುಭಾವವಾಗಿ ಪುಷ್ಟವಾಗಿ ಎತ್ತರಕ್ಕೆ ದಪ್ಪ ಆರೋಗ್ಯವಂತ ದಷ್ಟಪುಷ್ಟ ವ್ಯಕ್ತಿಯಾಗಿದ್ದ. ಅವನು ಸೂಕ್ಷ್ಮವಾಗಿ ಗಮನಿಸ್ತಾರೆ. ಯಾಕೋ ಅವ್ನು ನೋಡಿದ ತಕ್ಷಣ ಗೋರು ರಾಮಸ್ವಾಮಿಗೆ ಈ ವ್ಯಕ್ತಿಯಲ್ಲಿ ಏನೋ ವಿಶೇಷತೆ ಇದೆ ಅಂತ ಅನಿಸ್ಬಿಡ್ತದೆ ಅವರಿಗೆ. ಹಾಗಾಗಿ ಅವನು ಸೂಕ್ಷ್ಮವಾಗಿ ಪರಿಶೀಲಿಸಲು ಪ್ರಾರಂಭ ಮಾಡ್ತಾರೆ. ಅಜಾನುಭಾವವಾಗಿ ಎತ್ತರಕ್ಕೆ ದಪ್ಪವಾಗಿ ವ್ಯಕ್ತಿ ಇದ್ದ, ದಷ್ಟಪುಷ್ಟವಾಗಿ ಇದ್ದ, ಎತ್ತರದ ಕೆಂಪನೆ ಆಳು. ಎತ್ತರಕ್ಕಿದ್ರಿ ದಪ್ಪಿದ್ರಿ ಪರ್ಫೆಕ್ಟ್ ಆಗಿ, ದಪ್ಪನೆ ಕೆಂಪಗ ಅಂದ್ರೆ ನೋಡಲಿಕ್ಕೆ ಕೆಂಪಾಗಿದ್ದಂತ ಆಳು ಅಂದ್ರೆ ವ್ಯಕ್ತಿ ಅಷ್ಟು ದಪ್ಪಾಗಿದ್ದ, ಚೆನ್ನಾಗಿದ್ದ, ನೋಡಲಿಕ್ಕೆ ಒಂಥರ ಚೆನ್ನಾಗಿದ್ದ. ಮುಖದಲ್ಲಿ ಸಹ ಬರೀ ಎತ್ತರಕ ದಪ್ಪ ಅಷ್ಟಿಲ್ಲ, ಆತನ ಮುಖ ಗಮನಿಸಿದಾಗ ಅಲ್ಲಿ ಅವ್ರಿಗೆ ಏನೋ ವಿಶೇಷ ಕಳೆ ಅಂದ್ರೆ ಒಂದು ರೀತಿ ಸೌಂದರ್ಯ ಆ ಮುಖದಲ್ಲಿ ಕಳೆ ಕಾಣಿಸ್ತದೆ. ಹಾಗೆ ಅವ್ರು ನೋಡಿ ಅವ್ರ ಗೋರುರಾಮಸ್ವಾಮಿ ಅವರನ್ನ ಅಬ್ಸರ್ವ್ ಮಾಡಿ ಅವ್ರನ್ನ ಸೂಕ್ಷ್ಮವಾಗಿ ನೋಡಿದಾಗ ಹೇಗೆ ಅನಿಸ್ತದೆ, ಕಣ್ಣಿನ ದೃಷ್ಟಿ ತೀಕ್ಷ್ಣವಾಗಿತ್ತು ಅಂದ್ರೆ ನೇರ ದೃಷ್ಟಿಯಾಗಿತ್ತು, ತೀಕ್ಷ್ಣವಾಗಿತ್ತು. ನೋಡುವ ನೋಟ ಹೆಂಗಂದ್ರೆ ಸ್ಪಷ್ಟತೆ ಇತ್ತಲ್ಲಿ. ಗಡ್ಡ ಪೂರ್ಣವಾಗಿ ಬೆಳ್ಳಗಾಗಿ ಶುದ್ಧಿ ಮಾಡಿದ ಹತ್ತಿ ತುಪ್ಪಳದಂತೆ ತೋರುತ್ತಿತ್ತು. ಅವರು ಮುಸ್ಲಿಂ ಅವರು ಇರ್ತಾರೆ, ಗಡ್ಡ ಬಿಟ್ಟಿರ್ತಾರೆ. ಆ ಗಡ್ಡ ಏನಿತ್ತಪ್ಪ ಅಂದ್ರೆ ಪೂರ್ಣವಾಗಿ ಬೆಳ್ಳಗಾಗಿತ್ತು, ಪೂರ್ಣ ಬೆಳಗಾಗಿ ಶುದ್ಧಿ ಮಾಡಿದ ಹತ್ತಿ. ಆ ಗಡ್ಡ ಬಿಟ್ಟಿದ್ರಿ ಅದು ಹೆಂಗಿತ್ತಂದ್ರೆ ಬೆಳ್ಳಗಾಗಿತ್ತು, ಶುದ್ಧಿ ಹತ್ತಿ ಮಾಡಿದ್ರು ಅಂದ್ರೆ ಶುದ್ಧವಾಗಿ. ಆ ಹತ್ತಿ ನೋಡಿದ್ರೆ ಹಳ್ಳಿ ಒಂದಲ್ಲಿ ಸಿಕ್ತದಲ್ಲ, ಆ ಹಳ್ಳಿ ಒಳಗಿಂದ ಹತ್ತಿ ಒಳಗಿಂದ ಎಲ್ಲ ಕಸ ತೆಗೆದಾಗ ಹೆಂಗೆ ವೈಟಾಗಿ ನೀಟಾಗಿ ಫ್ರೆಶ್ ಆಗಿ ಕಾಣ್ತದ್ರಿ. ಹಂಗೆ ಅವರು ಹತ್ತಿ ಮಾಡಿದ್ರು ತುಪ್ಪಳದಂತೆ. ಅಂದ್ರೆ ತುಪ್ಪಳ ಅಂದ್ರೆ ಪ್ರಾಣಿಗಳಿಗೆ ಬದುಕಿರ್ತಲ್ಲ, ಹಂಗ ಅದು ಹೆಂಗಿತ್ತಂದ್ರೆ ಅದರೊಳಗಿನ ಕಸ ಕಡ್ಡಿ ಎಲ್ಲ ತೆಗೆದಿದ್ದ ಆ ಹತ್ತಿ ಇದ್ರಂಗ ಕಾಣಿಸ್ತಾ ಇತ್ತು. ವಿಶಾಲವಾದ ಹಣೆ, ಅವ್ರ ಹಣೆ ಅಗಲಾಗಿತ್ತು, ಅಷ್ಟೇ ಗಂಭೀರತೆ ಅವರ ಮುಖದಲ್ಲಿ ಇತ್ತು. ಮಡಿ ಇಸ್ತ್ರಿ ಮಾಡಿದ್ದ ಬಿಳಿ ಶರಾಯಿತು, ಗರಿಯಾಗಿ ಇಸ್ತ್ರಿ ಮಾಡಿದ್ದ ಶರಾಯಿ ಕೋಟ್ ಇತ್ತು, ಬಿಳಿ ಕೋಟ್ ಇತ್ತು. ಹಾಗೆ ಇವುಗಳಿಂದ ಆತನ ನೋಡುವವರಿಗೆ ಒಬ್ಬ ಮರ್ಯಾದಸ್ಥ ಸದ್ಗ್ರಸ್ತ ಎಂಬ ಭಾವನೆ ಉಂಟಾಗುತ್ತಿತ್ತು. ಯಾರೇ ಅವರನ್ನು ನೀವು ಕೆಲವು ಸಲ ಎಲ್ಲೋ ಹೋದಾಗ ನೋಡ್ತೀರಿ, ಯಾರನ್ನೋ ನೋಡಿದಾಗ ಒಂಥರ ವಿಶೇಷತೆ ಗೌರವ ಮೂಡಬೇಕು ನಿಮ್ಮ ಮನಸ್ಸಿನಲ್ಲಿ. ಆ ವ್ಯಕ್ತಿಯನ್ನು ನೋಡಿದಾಗ ಗೌರವ ಮೂಡಿ ಬರ್ತದ. ಹಂಗ ಗೋರು ರಾಮಸ್ವಾಮಿ ಈ ಮುಸ್ಲಿಂ ವ್ಯಕ್ತಿಯನ್ನು ನೋಡಿದಾಗ ಅವ್ರಿಗೆ ಅನಿಸ್ತು. ನೋಡಿದ ತಕ್ಷಣ ಯಾರೇ ಆತನ ನೋಡಿದ್ರು ಇನ್ನೊಬ್ಬ ಮರ್ಯಾದಸ್ಥ ಅಂದ್ರೆ ಒಳ್ಳೆ ವ್ಯಕ್ತಿ, ಸದ್ಗ್ರಹಸ್ಥ, ಒಳ್ಳೆ ಗೃಹಸ್ಥ ಎಂಬ ಭಾವನೆ ಉಂಟಾಗ್ತದೆ. ನೋಡಿ ಮಕ್ಕಳೇ, 2 ಮಾರ್ಕ್ಸಿಗೆ ಬರ್ತದ ಗೋರೂರು. ಇದು ಮುಸ್ಲಿಂ ಮೌಲ್ಯ ವೇಷಭೂಷಣ ಏನು ಅಂತೇಳಿ ಏನ್ರಿ, ಮುಸ್ಲಿಂ ಸುಮಾರು
ಸುಂದರವಾಗಿ ಬೆಳೆದಿದ್ದ ಎತ್ತರದ ಕೆಂಪನೆ ಆಳು. ಆತನ ಮುಖದಲ್ಲಿ ಒಳ್ಳೆಯ ರೀತಿ ಕಳೆಯ ಗಂಭೀರತೆ ಇತ್ತು. ಕಣ್ಣಿನ ದೃಷ್ಟಿ ತೀಕ್ಷ್ಣವಾಗಿಸು ಸ್ಪಷ್ಟತೆಯಿಂದ ಇತ್ತು. ಗಡ್ಡ ಪೂರ್ಣವಾಗಿ ಬೆಳ್ಳಗಾಗಿ ಶುದ್ಧಿ ಮಾಡಿದ ಹತ್ತಿ ತುಪ್ಪಳದಂತೆ ಸ್ವಚ್ಛ ಮಾಡಿದ ಹತ್ತಿಯಂತೆ ಬೆಳ್ಳನೆ ಬೆಳಗಾಗಿ ಆಗ್ತಾ ಇತ್ತು. ದೊಡ್ಡದಾದ ವಿಶಾಲವಾದ ಹಣೆಯಿತ್ತು. ಗಂಭೀರವಾದ ಮುಖ, ಗರಿಗರಿಯಾಗಿ ಇಸ್ತ್ರಿ ಮಾಡಿದ ಬಿಳಿ ಶರಾಯಿ ಕೋಟಿಗಳನ್ನು ಧರಿಸಿದಾಗ ನೋಡಿದಾಗ ಸದ್ಗ್ರಸ್ತ ಗಂಭೀರವಾದ ಮುಖ ಹೊತ್ತಂತ ವ್ಯಕ್ತಿಯಾಗಿ ಕಾಣ್ತಾ ಇದ್ದ. ಆತನನ್ನು ಯಾರು ನೋಡಿದ್ರು ಇನ್ನೂ ಒಂದೇ ಹೇಳಿ ಗೋರುರಾಮಸ್ವಾಮಿ ಹೆಂಗ ಅನಿಸ್ತಂದ್ರೆ ಯಾರು ಅವನನ್ನು ನೋಡಿದ್ರು ಬಸ್ಸಿನಲ್ಲಿ ಅವ್ರು ಒಬ್ಬರೇ ಅಲ್ಲ, ಬೇರೆ ಎಲ್ಲ ಹೊರಗಡೆ ಯಾರು ಅವ್ರಿಗೆ ನೋಡಿದ್ರು ಇನ್ನೊಂದು ಗಳಿಗೆ ಇನ್ನೊಂದು ನಿಮಿಷ ಅವನನ್ನು ನೋಡೋಣನೋ ಅನಿಸಿ ಬಿಡುವಷ್ಟು ಆತ ಪರಿಪೂರ್ಣ ಸದ್ಗ್ರಸ್ತ ಆಗಿದ್ದ. ಅವನ ಆಕೃತಿ ಇದ್ದರೂ ಅವನನ್ನು ನೋಡಿದ್ರು ಒಂದು ಕ್ಷಣ ಇನ್ನೊಂದು ಕ್ಷಣ ನೋಡೋಣ ಅಂತ ಅನಿಸಿದ್ರು, ಆದರೆ ನನ್ನನ್ನು ಮತ್ತಷ್ಟು ಹೆಚ್ಚಾಗಿ ಅವನ ಕಡೆ ಆಕರ್ಷಿಸಿದ್ದು ಆ ಗೃಹಸ್ಥನ ಕೈಯಲ್ಲಿದ್ದ ಒಂದು ದೊಡ್ಡ ಪುಸ್ತಕ. ಗೌರವಾಮಸ್ವಾಮಿ ಇಲ್ಲಿವರೆಗೆ ಅವನ ವೇಷಭೂಷಣ ವ್ಯಕ್ತಿತ್ವ ಪರಿಚಯ ಮಾಡಿಕೊಟ್ರು. ಅವನು ಯಾರೇ ನೋಡಿದ್ರು ಅವನು ಇನ್ನೂ ನೋಡೋಣ ಅಂತ ಅನಿಸಿತು. ಬಟ್ ಗೌರವಾಮಸ್ವಾಮಿ ಅವರಿಗೆ ಇನ್ನೂ ಆ ವ್ಯಕ್ತಿಗೆ ಆಕರ್ಷಣೆ ಅನಿಸಿದ್ದು ಏನಪ್ಪಾ ಅಂದರೆ ಆ ಮುಸ್ಲಿಂ ವ್ಯಕ್ತಿ ಕೈಯಲ್ಲಿ ಒಂದು ಪುಸ್ತಕ ಹಿಡ್ಕೊಂಡಿದ್ದನು. ಆ ಗೃಹಸ್ಥನ ಕೈಯಲ್ಲಿದ್ದ ಒಂದು ಪುಸ್ತಕ. ಆ ಪುಸ್ತಕವನ್ನು ನೋಡಿ ಕೂಡಲೇ ಅದು ಕುಮಾರವ್ಯಾಸ ಭಾರತವಿರಬೇಕೆಂದು ನನಗೆ ಗೊತ್ತಾಯ್ತು. ಯಾಕೆ ಗೌರವಾಮಸ್ವಾಮಿ ಅಯ್ಯಂಗಾರಿಗೆ ಪುಸ್ತಕ ನೋಡಿದ ತಕ್ಷಣ ಅಂದರೆ ಅವರು ಸಾಹಿತಿಗಳು, ಎಲ್ಲ ಪುಸ್ತಕಗಳನ್ನು ಓದೋರು ಎಲ್ಲ ರೀತಿ ಅಧ್ಯಯನ ಮಾಡಿರ್ತಾರೆ. ತಕ್ಷಣ ಅದು ಗೊತ್ತಾಗ್ತದೆ. ಆ ಮುಸ್ಲಿಂ ಮೌಲ್ವಿ ಕೈಯೊಳಗೆ ಒಂದು ಪುಸ್ತಕ ಇಟ್ಕೊಂಡು ಬಸ್ ಹತ್ತಾನ. ನೋಡಿದಾಗ ಏನಪ್ಪ ಇದು ಕುಮಾರವ್ಯಾಸ ಭಾರತ ಕೃತಿ ಇದ್ದಂಗದಲ್ಲ, ಅದು ಒಬ್ಬ ಮುಸ್ಲಿಂ ವ್ಯಕ್ತಿ ಕೈಯಲ್ಲಿ, ಮುಸ್ಲಿಂ ಮೌಲ್ವಿ ಕೈಯಲ್ಲಿ 16 ಆಣೆ ಮುಸ್ಲಿಂ ಮೌಲ್ವಿ ಅಂತ ಕಾಣುತ್ತಿದ್ದ ಇವನ ಕೈಯಲ್ಲಿ ಕುಮಾರವ್ಯಾಸ ಭಾರತ. ಒಂದು ತಕ್ಷಣ ಶಾಕ್ ಆಗ್ಬಿಡ್ತದೆ, ಆಶ್ಚರ್ಯ ಆಗ್ತದ. ಪಕ್ಕಾ ಮುಸ್ಲಿಂ ಮೌಲ್ವಿ ಅಂತ 16 ಆಣೆ ಅಂದ್ರೆ ಇಲ್ಲಿ ಅಂತ ಪಕ್ಕಾ ಮುಸ್ಲಿಂ ಗುರು ಅಂತ ಕಾಣ್ತಾ ಇದ್ದಾನೆ. ಆತನ ಕೈಯಲ್ಲಿ ಅದು ಮಹಾಭಾರತದ ಗ್ರಂಥ, ಮಹಾಭಾರತದ ತತ್ವವನ್ನು ಸಾರುವಂತ ಕುಮಾರವ್ಯಾಸ ಬರೆದಿರುವಂತ ಕರ್ನಾಟಕ ಭಾರತ ಕಥಾ ಮಂಜರಿ ಗ್ರಂಥ, ಅದು ಒಬ್ಬ ಮುಸ್ಲಿಂ ಕೈಯಲ್ಲಿ. ಅವರಿಗೆ ಆಶ್ಚರ್ಯ ಆಗ್ತದೆ. ಕುಮಾರವ್ಯಾಸ ಇವನ ಕೈಯಲ್ಲಿ ಕುಮಾರವ್ಯಾಸ ಮಾಡ್ತವೆ. ಪ್ರಶ್ನೆ ಮಾಡ್ತಾ ತಂದವೆ, ಮುಸ್ಲಿಂ ಮೌಲ್ವಿ ಕೈಯಲ್ಲಿ ಹಿಂದೂ ಧರ್ಮದ ಗ್ರಂಥವೇ ಅದು ಬರೀ ಒಂದು ಸೆಕೆಂಡ್ ಸಂಶಯ ಬರ್ತದೆ, ಅದು ಕುಮಾರವ್ಯಾಸ ಭಾರತವೇ ತಾನೆ? ನಾನೇನು ತಪ್ಪು ತಿಳ್ಕೊಂಡಿದ್ದ, ನಾನು ನೋಡಿದ ಸುಳ್ಳ, ಅದು ಕುಮಾರವ್ಯಾಸ ಭಾರತ ಹೋದಲ್ವಾ ಎಂಬ ಕುತೂಹಲ ನನಗೆ ಪೂರ್ತಿ ಉಂಟಾಯ್ತು. ಅವರಿಗೆ ಇದು ಕುಮಾರವ್ಯಾಸ ಭಾರತನೇ ಅದನ್ನ ಯಾವುದನ್ನ ನಾನೇ ಒಂದ್ಸಲ ನೋಡೋಣ ಅಂತೇಳಿ ನಾನು ಬಗ್ಗೆ ಈ ಪುಸ್ತಕವನ್ನು ನೋಡಿದೆ. ಅದರ ಲೇಖಕರು ಏನ್ ಮಾಡ್ತಾರೆ, ಬಂದಾಗ ಬಗ್ಗೆ ಆ ಪುಸ್ತಕ ನೋಡ್ತಾರೆ. ಹೌದು, ನಿಜವಾಗಿಯೂ ಕುಮಾರವ್ಯಾಸ ಭಾರತ. ಅವರ ಅನುಮಾನ ಪರಿಹಾರ ಬೇಕು. ಸರಿ, ನಿಜವಾಗ್ಲೂ ಕುಮಾರವ್ಯಾಸ ಭಾರತನೇ ಅದ. ಕುಮಾರವ್ಯಾಸ ರಚಿಸಿರುವಂತ ಕರ್ನಾಟಕ ಭಾರತ ಮತ ಕಥಾ ಮಂಜರಿ ಗ್ರಂಥನೇ ಅದ. ಈಗ ಆಶ್ಚರ್ಯವಾಗುವ ಸರಿ ರಾಮಸ್ವಾಮಿ ಅಯ್ಯಂಗಾರ್ ಅವರು ಒಬ್ಬ ಮುಸ್ಲಿಂ ಪಕ್ಕ 16 ಪಕ್ಕ ಮುಸ್ಲಿಂ ಮೌಲ್ವಿ ಅಂತ ಕಾಣ್ತಿದ್ದ ವ್ಯಕ್ತಿಯಲ್ಲಿ ಹಿಂದೂ ಧರ್ಮದ ಗ್ರಂಥ. ಇವನೇನ್ ಮಾಡ್ತಾ ಇದ್ದಾನಪ್ಪ ಅಂತ ಒಂದು ಆಶ್ಚರ್ಯ ಆಯ್ತು. ಆಗ ಅವರು ಈಗ ಅದನ್ನು ನೋಡ್ತಾ ಅವರು ಗೌರವಾಮಸ್ವಾಮಿ ಇನ್ನೊಂದು 20-30 ವರ್ಷ 40 ವರ್ಷ ಹಿಂದೆ ಹೋಗ್ತಾರೆ. ಅವ್ರು ಸಣ್ಣಾಗಿದ್ದ ಕಥೆ ನೆನಪು ಮಾಡ್ಕೋತಾರೆ ಗೌರವಾಮಸ್ವಾಮಿ. ಅಂದ್ರೆ ಇಲ್ಲಿ ಈ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ನಾನು ಮುಂದೆ ಪಾಠ ಹೇಳ್ತಾ ಇದ್ದೀನಿ, ಆ ಉದಾಹರಣೆ ಕೊಡ್ತಾ ಇದ್ದಾರಲ್ರಿ. ಹಳ್ಳಿಗಾಡಿನಲ್ಲಿಯೂ ಕೂಡ ಮುಸ್ಲಿಂ ವ್ಯಕ್ತಿ ಕ್ರಿಶ್ಚಿಯನ್ ಪಾತ್ರವನ್ನು ಮಾಡಿ ಹೇಗೆ ಹಿಂದೂ ಮತ್ತು ಮುಸ್ಲಿಂ ಧರ್ಮ ಎರಡೂ ಐಕ್ಯತೆ ಸಾರದನ್ನು ತೋರ್ತಾ ಇದ್ರು ಹಿಂದಿನ ಕಾಲದಲ್ಲಿ. ಈ ಒಂದು ಉದಾಹರಣೆ ಮೂಲಕ ಹೇಳ್ತಾರೆ. ನಾನು ಹೇಳ್ತೀನಿ ನೋಡಿ ಮುಂದೆ. ಗೌರವಸ್ವಾಮಿ ತಮ್ಮ ಬಾಲ್ಯಕ್ಕೆ ಜಾರ್ತಾರೆ. ನನ್ನ ಬಾಲ್ಯದಲ್ಲಿ ನಮ್ಮ ಹಳ್ಳಿಯಲ್ಲಿ ಒಬ್ಬ ಯಕ್ಷಗಾನದಲ್ಲಿ ಕೃಷ್ಣನ ಪಾತ್ರವನ್ನು ಅತ್ಯುತ್ಕೃಷ್ಟವಾಗಿ ಅಂದ್ರೆ ಅತಿ ಉತ್ಕೃಷ್ಟವಾಗಿ ಶ್ರೇಷ್ಠವಾಗಿ ಅಭಿನಯಿಸ್ತಾ ಇದ್ರು. ನನ್ನ ಬಾಲ್ಯದಲ್ಲಿ ನಮ್ಮ ಹಳ್ಳಿಯಲ್ಲಿ ಇವರು ಸಣ್ಣವರಿದ್ದಾಗ ಇವರ ಹಳ್ಳಿ ಒಳಗ ಒಬ್ಬ ಯಕ್ಷಗಾನ, ಆಗೆಲ್ಲ ಈ ಸಾಮಾಜಿಕ ನಾಟಕಗಳು ಯಾವುದಿಲ್ಲ, ಯಕ್ಷಗಾನ ಬಯಲಾಟ ದೊಡ್ಡಾಟಗಳು ಇರ್ತಿದ್ವಿ. ಒಂದು ರಂಗಮಂದಿರ, ಒಂದು ಸ್ಟೇಜ್ ಮಾಡಿಕೊಂಡು ಆ ಸ್ಟೇಜ್ನಲ್ಲಿ ಪಾತ್ರಗಳನ್ನು ಧರಿಸಿಕೊಂಡು ಅಭಿನಯಿಸ್ತಾ ಇದ್ರು. ಹಾಗೆ ಇವರು ಸಣ್ಣವರಿದ್ದಾಗ ಹಳ್ಳಿ ಒಳಗೆ ಯಕ್ಷಗಾನ ಪಾಠ ಆಗ್ತಾ ಇದ್ದ ಒಬ್ಬ ವ್ಯಕ್ತಿ ಆಗ್ತಾ ಇದ್ದ. ಯಾರು ಪಾತ್ರ ಮಾಡ್ತಾ ಇದ್ರು ಅಂದ್ರೆ ಅಂತ ಕೃಷ್ಣನ್ ಪಾತ್ರವನ್ನು ಧರಿಸ್ತಾ ಇದ್ರು. ಅತ್ಯುತ್ಕೃಷ್ಟವಾಗಿ ಅವ್ರು ಹೆಂಗೆ ಹೋಗ್ತಾರೆ ನೋಡಿ, ಅತ್ಯಂತ ಉತ್ಕೃಷ್ಟವಾಗಿ ಸ್ವಚ್ಛವಾದ ಕನ್ನಡದಲ್ಲಿ ಮಾತಾಡ್ತಾ ಇದ್ದನು, ಅಭಿನಯಿಸಿದ್ದನು. ರಂಗಸ್ಥಳದಲ್ಲಿ ಬಂದು ನಂತರ ಅವನ ವೇಷವನ್ನು ವಾಕ್ಸುದ್ದಿಯನ್ನು ನೋಡಿ ವೈದಿಕ ಮನೆತದ ವೃದ್ಧ ಸ್ತ್ರೀಯನ್ನು ಮರೆತು ಕೃಷ್ಣ ಪರಮಾತ್ಮ ಕಾಪಾಡುತ್ತಾ ಆ ವ್ಯಕ್ತಿ ಈ ಊರಾಗ ಒಬ್ಬ ವ್ಯಕ್ತಿಯನ್ನ ಪಾತ್ರ ಹಾಕಿದ್ಮೇಲೆ ಕೃಷ್ಣನ ಪಾತ್ರ ಅತ್ಯಂತ ಶ್ರೇಷ್ಠವಾಗಿ ಅಭಿನಯಿಸ್ತಾ ಇದ್ದನು. ಅವನು ಏನಾದರೂ ಸ್ಟೇಜ್ ಮೇಲೆ ರಂಗಸ್ಥಳ ಒಂದು ವೇದಿಕೆ ಮಾಡಿರ್ತಾರಲ್ರಿ, ಅಲ್ಲಿ ಬಂದು ನಿಂತು ಅವನು ಕೃಷ್ಣನ ಪಾತ್ರವನ್ನು ಅಭಿನಯಿಸ್ತಾ ಇದ್ರೆ
ನಾಟಕ, ಒಂದು ನಾಟಕ ನೋಡ್ಲಿಕ್ಕೆ ಎಲ್ಲರೂ ಬಂದಿರ್ತಾರೆ. ಆ ನೋಡ್ತಾ ಇದ್ದಾಗ ಹೆಣ್ಮಕ್ಳು ಕೃಷ್ಣ ಮಾಡುವಂಥ ಪವಾಡಗಳು, ಆತನ ಮಾಡುವಂತೆಲ್ಲ ಅಭಿನಯಿಸ್ತಾ ಇದ್ರೆ ಅವನ ವಾಕ್ ಶುದ್ಧಿ, ವಾಕ್ ಅಂದ್ರೆ ಮಾತನಾಡುವ ಭಾಷೆ ಶೈಲಿ, ಆ ಶುದ್ಧವಾದ ಕನ್ನಡ ಮಾತನಾಡೋದನ್ನ ನೋಡಿ ವೈದಿಕ ಬ್ರಾಹ್ಮಣ ಮನೆತನದ ಸ್ತ್ರೀಯರು ಕೂಡ, ಉದ್ದ ಸ್ತ್ರೀಯರು ಮುಂದೆ ಕೂಡ್ತಿದ್ರು ನಾಟಕ ನೋಡಕ. ಅವರು ಕೂಡ ಮೈಮರೆತು ಕೃಷ್ಣ ಪರಮಾತ್ಮ, ಅಲ್ಲಿ ನಾಟಕ ನಡೀತಾ ಇದೆ, ಅಲ್ಲಿ ಅಭಿನಯ ನಡೀತಾ ಇದೆ, ಒಬ್ಬ ವ್ಯಕ್ತಿ ಅಭಿನಯಿಸ್ತಾ ಇದ್ದಾನೆ ಅನ್ನೋದನ್ನ ಮರೆತು ಕೂಡ, ಅದನ್ನು ಮರೆತು ಕೂಡ ಹೆಂಗ್ ಮಾಡ್ತಿದ್ರು, ಅವನಿಗೆ ಕೈ ಮುಗಿತಾ ಇದ್ರು. ಕೃಷ್ಣ ಪರಮಾತ್ಮ ನಿನ್ನ ಲೀಲೆಗಳೇನಪ್ಪ, ನಮ್ಮನ್ನು ನೀವೇ ಕಾಪಾಡಪ್ಪ. ಆ ಅಭಿನಯ ನೋಡಿ, ಅವನ ಭಾಷಾ ಶೈಲಿ ನೋಡಿ, ಆ ಕುಳಿತಿರ್ತಂತ ನಾಟಕ ನೋಡ್ಲಿಕ್ಕೆ ಕುಳಿತಂತ ಜನರು, ಎಳೆದು ಕುಳಿತಂತ ಸ್ತ್ರೀಯರು ಪುರುಷರು ಎಲ್ಲರೂ ಏನ್ ಮಾಡ್ತಿದ್ರು, ದೇವರೇ ಕಾಪಾಡಪ್ಪ ಅಂತೇಳಿ ಕೈ ಮುಗಿತಾ ಇದ್ರು. ಅರ್ಥ ನೋಡಿ, ನಾಟಕ ಅಭಿನಯಿಸ್ಬೇಕಾದ್ರೆ ಅದಕ್ಕೆ ಪೂರಕವಾಗಿ ಅಲ್ಲಿಂದ ಕ್ರಿಯೆಗೆ ಪ್ರತಿಕ್ರಿಯೆ ಬಂದಾಗ ಹೆಂಗಂದ್ರೆ ಅದು ನಾಟಕ ಪರಿಪೂರ್ಣವಾಗ್ತಾ ಇದೆ ಅಂತ. ನೀವೇ ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ಟಿವಿ ನೋಡ್ತಾ ಇರ್ತೀರಿ, ಧಾರಾವಾಹಿಗಳು ನೋಡ್ತೀರಿ, ಎಲ್ಲ ನೋಡ್ತಿರ್ತೀವಿ. ಅವಾಗ ಸಾಮಾನ್ಯ ಸೀರಿಯಲ್ ಎಲ್ಲ ನೋಡ್ತಿರ್ತಾರೆ. ನೋಡೋ ಟೈಮ್ ನಿಮ್ಮ ಅಜ್ಜಿದೆ ನಿಮ್ಮ ಅಮ್ಮದ ಸೀರಿಯಲ್ ಒಂದು ಕೆಟ್ಟ ಪಾತ್ರ ಅಭಿನಯ ಬಂದಾಗ ಅವ್ರ ರಿಯಾಕ್ಷನ್ ನೋಡ್ರಿ, ನೀವು ಮನೆಯಲ್ಲಿ ನೋಡ್ತಿರ್ತೀರಿ. ಹೆಂಗಿರ್ತದೆ ಅಂತಂದ್ರೆ ಆ ಪಾತ್ರವನ್ನು ಬೈತಿರ್ತಾರೆ. ಒಳ್ಳೆ ಪಾತ್ರ ಬಂದಾಗ, ದುಃಖ ಬಂದಾಗ ಅದಕ್ಕೆ ನಾವು ಪ್ರತಿಕ್ರಿಯೆ ಕೊಡ್ತಾ ಇರ್ತೀವಿ, ಹೌದಿಲ್ಲ? ಹಾಗಾಗಿ ಇಲ್ಲಿ ಆ ವ್ಯಕ್ತಿ ಅಭಿನಯಿಸಿದ, ನಾನು ಹೇಳ್ತಾ ಇದ್ದನ್ನು ಅರ್ಥ ಮಾಡ್ಕೊಳ್ಳಿ, ವ್ಯಕ್ತಿ ಅಭಿನಯಿಸ್ತಾ ಇದ್ದಾನೆ, ಅಲ್ಲಿ ನಾಟಕ ನಡೀತಾ ಇದೆ ಅನ್ನೋದನ್ನ ಮರೆತು ಕೂಡ ಎದುರು ಕುಳಿತಂತ ಬ್ರಾಹ್ಮಣ ಮಕ್ಕಳ ಸ್ತ್ರೀಯರಾಗಿ ಇನ್ನಿತರೆ ಯಾರೇ ಆಗಿರ್ಬೋದು, ಅವರೆಲ್ಲರೂ ಏನ್ ಮಾಡ್ತಿದ್ರು, ಕೈ ಮುಗಿತಾ ಇದ್ರು. ನಿಜವಾಗ್ಲೂ ಅಲ್ಲಿ ನಡೀತಾ ಇದೆಯೋ ಘಟನೆ ಅನ್ನುವಾಗ ಕೃಷ್ಣ ಪರಮಾತ್ಮ ಕಾಪಾಡಪ್ಪ ಎಂದು ಕೈ ಮುಗಿದು ಬಿಡ್ತಾ ಇದ್ರು. ಈ ಆ ಅಜ್ಜಿಯರೆಲ್ಲ ಕೈ ಮುಗಿದಾಗ ಅಕ್ಕಪಕ್ಕ ಇವರೆಲ್ಲ ಗೌರವ ಸ್ವಾಮಿ ಆಯ್ಕರು ಚಿಕ್ಕವರಿದ್ರು, ಅವ್ರ ಸ್ನೇಹಿತರೆಲ್ಲ ಏನ್ ಮಾಡ್ತಿದ್ರು, ಅಕ್ಕಪಕ್ಕ ಎಲ್ಲ ಕೂತಿರ್ತಾರೆ. ಅಕ್ಕಪಕ್ಕ ಕೃಷ್ಣ ಪರಮಾತ್ಮನಲ್ಲಿ ಬಂದ ಇವ ಮಸಕೇರಿಯ ಹುಸೇನ್ ಸಾಬಿ ಎಂದ್ರು. ಅವ್ರು ಹುಡುಗರಂತ, ಏನ್ ಅಜ್ಜಿ ಯಾರಿಗೆ ಕೈ ಮುಗಿತೀರಿ, ಅಲ್ಲಿ ಕೃಷ್ಣ ಪರಮಾತ್ಮ ಏನು ಬಂದನ, ಅಲ್ಲಿ ಪಾತ್ರ ಮಾಡಕತ್ತವ, ಪಾಠ ಮಾಡ್ತಾ ಇದ್ದವ ಯಾರಪ್ಪ ಅಂದ್ರೆ ಮಸಕೇರಿಯ ಹುಸೇನ್ ಸಾಬನ ಅಂತಂದಾಗ ಅಂತೇಳಿ ಹೇಳ್ತಿದ್ದ ಹುಡುಗರು ನಕ್ಕು. ಅವಾಗ ಉದ್ದೇಶ ಅಂತಿರು, ಹುಸೇನ್ ಸಾಬಿ ಅಂತೀವಿ, ಹುಸೇನ್ ಸಾಬಿ ನಾವು ಕೈ ಮುಗಿದಿರುವುದು ತಲುಪುವುದು ಶ್ರೀಕೃಷ್ಣನಿಗೆ, ಇವನು ಯಾರು ಏನು ಹೇಳ್ತಿದ್ರು. ಅವ್ರೇನೋ ಮೈ ಮರೆತವನ ಅಭಿನಯ ನೋಡಿ ಕೈ ಮುಗಿತಾ ಇದ್ದೀವಿ, ಕಾಪಾಡಪ್ಪ ಕೃಷ್ಣ ಪರಮಾತ್ಮ ಅಂತ ಅವನಿಗೆ ಕೈ ಮುಗಿತಿದ್ರು. ಹುಡುಗರೆಲ್ಲ ಯೋಚನೆ ಮಾಡ್ತಿದ್ದ, ಅಜ್ಜಿ ಈ ನಾಟಕ ನೋಡ್ತಾ ಇದೀಯಾ, ಅಲ್ಲಿ ಅಭಿನಯಿಸ್ತಿದ್ದವನು ಕೃಷ್ಣ ಅಲ್ಲ, ಕೃಷ್ಣನ್ ಪಾತ್ರ ಆಗಿರಂತ ನಮ್ಮ ಊರಿನ ಮುಸ್ಲಿಂ ವ್ಯಕ್ತಿ ಅಲ್ಲ, ಹುಸೇನ್ ಸಾಬಿ. ನೋಡಿ, ಮುಸ್ಲಿಂ ವ್ಯಕ್ತಿ ಆಗಿದ್ರು, ಕೃಷ್ಣನ ಪಾತ್ರ, ಅದು ಉತ್ಕೃಷ್ಟವಾದ ಕನ್ನಡ ಭಾಷೆಯಲ್ಲಿ ಮಾತನಾಡಿ ಅಭಿನಯಿಸ್ತಾ ಇದ್ದಾರೆ. ಇದು ಭಾಷಾ ಪ್ರೇಮ, ಇದು ಸರ್ವಧರ್ಮದ ಸಮನ್ವಯ ಸಾರುವಂತ ಒಂದು ಘಟನೆ. ಅವಾಗ ಹುಡುಗರೆಲ್ಲ ಹೇಳ್ತಿದ್ರು, ಎಲ್ಲಿಂದ ಹೇಳ್ತಾ ಇದ್ದೆ, ಕೃಷ್ಣ ಅಲ್ಲ ಅಭಿನಯ ಮಾಡ್ತಾ ಇರೋನು ಹುಸೇನ್ ಸಾಬಿ ಅಲ್ಲ, ನಮ್ಮ ಹುಸೇನ್ ಸಾಬಿ ಅಂದಾಗ ಅವಾಗ ಅಜ್ಜಿಯರ್ ಮಾತು ಬದಲಾಯಿಸ್ಬೇಕಲ್ಲ, ಹುಸೇನ್ ಸಾಬಿ ಅಂತ ಹುಸೇನ್ ಸಾಬಿ ಹೇಳಕ್ ಬಂದ್ರೆ ಬಹಳ ಅವ ಯಾರಿಗಿಲ್ಲ ಅಭಿನಯ ಮಾಡ್ಸೋನು, ನಾನು ಕೈ ಮುಗಿದ ತಪ್ಪು ದೇವರಿಗೆ ಕೃಷ್ಣನಿಗೆ ಅಂತ ಮಾತಾಡಿದೆ. ಅಂದ್ರೆ ಎದುರಿರುವ ಜನರನ್ನು ಕೂಡ ಒಂದು ಪರವಶನಾಗಿ, ಈತ ಪರಕಾಯ ಪ್ರವೇಶ ಮಾಡಿ ನಾಟಕ ಅಭಿನಯಿಸ್ತಾ ಇದ್ದಾನೆ. ಮುಸ್ಲಿಂ ವ್ಯಕ್ತಿಯಾಗಿದ್ದರೂ ಕೂಡ ಕೃಷ್ಣನ ಪಾತ್ರವನ್ನು ಆ ರೀತಿ ಅಭಿನಯಿಸ್ತಾ ಇದ್ದನು. ಅದನ್ನು ನೋಡಿದಂತ ನಾಟಕಕಾರ ನೋಡಿದಂತ ವ್ಯಕ್ತಿಗಳಿಗೆ ನಿಜವಾಗ್ಲೂ ಅಲ್ಲಿ ಕೃಷ್ಣ ಬಂದಾನೇನೋ ಅನ್ನುವಷ್ಟು ತನ್ನಡೆಗೆ ಸೆಳೆದುಕೊಂಡಿದೆ. ಇದು ಒಂದು ಘಟನೆ ನಮ್ಮ ಸಂಸ್ಕೃತಿ ವಿಭಿನ್ನತೆಯಲ್ಲಿ ಐಕ್ಯತೆಯನ್ನು ಸಾರುವಂತ ಸಂಸ್ಕೃತಿಯನ್ನು ಬಿಂಬಿಸುತ್ತದೆ. ಕೊನೆಗೆ ಆ ಸಾಯಿಬನಿಗೆ ಕೊನೆಗೆ ಆ ಊರೆಲ್ಲ ಗೋರು ಹೇಳ್ತಾರೆ, ಸಣ್ಣ ಇದ್ದಾಗ ಆ ಕೃಷ್ಣನ ಪಾತ್ರನ ಅಭಿನಯಿಸಿ ಅವನಿಗೆ ಏನಂತ ಹೆಸರು ಬಿತ್ತಂದ್ರೆ ಹುಸೇನ್ ಕೃಷ್ಣ. ಹಿಂದೂ ಮುಸ್ಲಿಂ ಒಗ್ಗಟ್ಟು, ಒಂದು ಧರ್ಮ ಬೇರೆಯಾದರೂ ಮೂಲ ಮಂತ್ರ ಹೇಳೋದು ಒಗ್ಗಟ್ಟು. ಎಲ್ಲಾ ಜನರು ಒಳ್ಳೆಯದಾಗಬೇಕು, ಒಳ್ಳೆಯದನ್ನೇ ಸಾಕ್ತಾರೆ ಅನ್ನೋದು. ಅದನ್ನ ಹೆಸರು ಏನಿತ್ತು ನೋಡಿ, ಹುಸೇನ್ ಕೃಷ್ಣನೇ ಅಂತೇಳಿ ಊರು ತುಂಬ ಹೆಸರು ಬಿತ್ತು. ಈಗ ಮತ್ತೆ ವಾಸ್ತವಕ್ಕೆ ಬರ್ತಾರೆ. ಈಗೆಲ್ಲರೂ ಲೇಖಕರು ಇಷ್ಟೊತ್ತನ ತಮ್ಮ ಹಳೆಯ ಕಾಲೇಜಿನ ಫ್ಲಾಶ್ ಬ್ಯಾಕ್ ನೆನ್ಪು ಮಾಡ್ಕೊಂಡ್ರು. ಈಗ ಮತ್ತೆ ಬಸ್ ನೋಡಿ ಅವ್ರು ನೆನ್ಪು ಮಾಡ್ಕೊಂಡು ಆ ಬಸ್ ಒಳಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಅಲ್ಲಿ ಪಕ್ಕದಲ್ಲಿ ಯಾರು ಆ ಸಾಯಿಬರು, ಯಾರು ಮೌಲ್ವಿ, ಅವ್ರ ಕೈ ಒಳಗೆ ಏನದ ಕರ್ನಾಟ ಭಾರತ ಕಥಾ ಮಂಜರಿ ಗ್ರಂಥ. ಯಾರು ಬರೆದದ್ದು? ಕುಮಾರವ್ಯಾಸ. ನಾನು ಸಾಯಿಬರ ಹತ್ತರಕ್ಕೆ ಸಭೆ ಪುಸ್ತಕವನ್ನು ನೋಡಿದೆ. ಸಾಯಿಬರ ಸಮೀಪ ಹೋಗ್ತಾರೆ, ಇವ್ರು ಕೂತವಲ್ಲ, ಈ ವ್ಯಕ್ತಿಯಲ್ಲಿ ಏನೋ ವಿಶೇಷತೆ ಅದು. ಕುರಾನ್ ಓದ್ತಾರೆ, ಜೊತೆಗೆ ಹಿಂದೂ ಧರ್ಮದ ಗ್ರಂಥ ಓದ್ತಾ ಇದ್ದಾರೆ ಅಂತ ಏನೋ ಒಂಥರ ಆಸಕ್ತಿ ಅವರಿಗೆ. ಅವ್ರ ಪಕ್ಕ ಸ್ವಲ್ಪ ಸರಿ ನೋಡು, ಅದು ಉದ್ಯೋಗ ಪರ್ವದ ಒಂದು ಸರಿ ಪರ್ವಗಳು ಬರ್ತವೆ, ಮಹಾಭಾರತಗಳು ಭಾಗಗಳು ಬರ್ತವೆ. ವಿರಾಟ ಪರ್ವ, ಈಗ ಉದ್ಯೋಗ ಪರ್ವ ಅಂತೇಳಿ ಕೆಲವೊಂದು ಭಾಗಗಳು ಬರ್ತವೆ. ಆವಾಗ ನೋಡ್ತಾರೆ ಅವ್ರು ಯಾವ ಭಾಗವನ್ನು ಓದ್ತಾ ಇದ್ರು ಅಂದ್ರೆ ಆ ಮೌಲ್ವಿ ಉದ್ಯೋಗ ಪರ್ವದ ಒಂದು ಸಂಧಿಯನ್ನು ಒಂದು ಭಾಗವನ್ನು ಓದ್ತಾ ಇದ್ರು. ನನಗೆ ಇದ್ದಕ್ಕಿದ್ದಂತೆ ಆ ಸಾಯಿಬರಲ್ಲಿ ಏನೋ ಒಂದು ಅನಿವಾರ್ಯವಾದ ಬಾಂಧವ್ಯ,
ವಿಶೇಷತೆ ಅಂದರೆ ಏನು ಅನ್ಸ್ದಾಗ ಆಗ್ತಿರ್ತ ಮನಸ್ಸಿಗೆ ಅನುಭವ, ಅದನ್ನು ಬಾಯಲ್ಲಿ ಹೇಳಕ್ಕಾಗ್ತಾ ಇಲ್ಲ. ಆ ಮೌಲ್ವಿಯನ್ನು ನೋಡಿದಾಗ ಕೂಡ ಗೋರೂರಿಗೆ ಹಂಗೆ ಅದು ಅವರ ಪಕ್ಕದಲ್ಲಿ ಇದ್ದಾಗ ಅವ್ರು ಏನು ಮಾಡ್ತಿದ್ರು, ಬಸ್ಸಲ್ಲಿ ಉದ್ಯೋಗ ಪರ್ವದ ಒಂದು ಭಾಗವನ್ನು ತೆಗೆದುಕೊಂಡು ಓದ್ತಾ ಇದ್ರು. ಅದನ್ನು ನೋಡಿದ ತಕ್ಷಣ ಗೋರೂರಿಗೆ ಏನಿಸ್ತದೆ, ಏನೋ ಒಂದು ಅನಿವಾರ್ಯತೆ, ಮಾತಲ್ಲಿ ಹೇಳಲಿಕ್ಕಾಗದಂಥ ಬಾಂಧವ್ಯ, ಗೌರವ ಅವರಲ್ಲಿ ಉಂಟಾಯಿತು. ಅವರು ನನಗೆ ಬಸ್ಸಿನಲ್ಲಿ ಕುಳಿತಿದ್ದ ಉಳಿದ ಎಲ್ಲರಿಗಿಂತ ಹೆಚ್ಚು ಪ್ರಿಯರಾಯಿತು. ಇವ್ರನ್ನ ಬಿಟ್ಟು ಇಬ್ಬರನ್ನ ಬಿಟ್ಟು ಬಸ್ಸಲ್ಲಿ ಸಾಕಷ್ಟು ಜನ ಪ್ರಯಾಣ ಮಾಡ್ತಾ ಇದ್ರು. ಅವ್ರನ್ನೆಲ್ಲ ಬಿಟ್ಟು ಉಳಿದವ್ರಿಗೆ ಹೆಚ್ಚು ಇಷ್ಟವಾಗಿರ್ತಾರೆ, ಅವರು ಪ್ರಿಯರಾಗಿ ಕಾಣ್ತಾರೆ. ಜಾತಿ, ಭಾಷೆ, ಪ್ರಾಂತ್ಯಗಳ ಗೊಂದಲದಲ್ಲಿ ನಮ್ಮನ್ನು ಮುಸುಕಿರುವ ಅಂಧಕಾರದಲ್ಲಿ ಒಂದು ಮಿಂಚು ಒಳಗಂತೆ ಆಯಿತು. ಜಾತಿ ನಮ್ಮ ಮಧ್ಯೆ ಹೆಂಗದಂದ್ರೆ, ಜಾತಿಯನ್ನು ಅಡ್ಡಗೋಡೆಗಳನ್ನು ನಿರ್ಮಿಸ್ಕೊಂಡ್ಬಿಟ್ಟಿವಿ ನಾವು ಆಗಲೇ. ಇದು 200 ವರ್ಷಗಳ ಎಷ್ಟೋ ವರ್ಷಗಳಿಂದ ಬೇರೂರು ಬಿಟ್ಟಂದ್ರೆ ಯಾರನ್ನು ಸಂಪೂರ್ಣವಾಗಿ ಕಿತ್ತಿಸ್ಲಿಕ್ಕೆ ಇಂದಿಗೂ ಕೂಡ ನಮ್ಗೆ ಸಾಧ್ಯವಾಗಿಲ್ಲ. ಜಾತಿ, ಭಾಷೆ ನೋಡಿ, ಭಾಷಾ ಇದು ಕೂಡ ಕಲಹಗಳು ಕೂಡ ನೀವು ನೋಡಿದ್ದೇವೆ ನಾವು. ನಮ್ಮ ಭಾಷೆ ಶ್ರೇಷ್ಠ, ನಿಮ್ಮ ಭಾಷೆ. ಇನ್ನು ಪ್ರಾಂತ್ಯಗಳ ವಿಷಯಕ್ಕೆ ಬಂದಾಗ ಕೂಡ ಕೆಲವೊಂದು ಈಗಲೂ ಕೂಡ ಬಗೆಹರಿದ ಕೆಲವೊಂದು ಪ್ರಾಂತೀಯ ವಿಷಯಗಳಿಗೆ, ಬೆಳಗಾವಿ ಸಮಸ್ಯೆ ಆಗಿರ್ಬೋದು, ಇನ್ನಿತರ ಯಾವುದೇ ಕೆಲವೊಂದು ವಿಷಯಗಳು ಪ್ರಾಂತ್ಯಗಳ, ಜಾತಿ, ಭಾಷೆ, ಪ್ರಾಂತ್ಯಗಳ ಒಂದು ಗೊಂದಲದಲ್ಲಿ ಅಂಥ ಗೊಂದಲಗಳು, ಜಗಳಗಳು ಮುಸ್ಕೊಂಡು ಬಿಟ್ಕೊಂಡು ಅಂಧಕಾರ, ಅಂಥ ಒಂದು ಜಾತಿ, ಭಾಷೆ, ಪ್ರಾಂತ್ಯಗಳ ಅಂಧಕಾರ ನಮ್ಮೆಲ್ಲರ ಮೇಲೆ ಮುಸುಕ್ಬಿಟ್ಟರು. ಆ ಒಂದು ಅಂಧಕಾರದಲ್ಲಿಯೇ ಈ ಒಂದು ಮೌಲ್ಯ ಇವರಿಗೆ ಹೆಂಗೆ ಕಾಣಿಸ್ತದೆ ಅಂದ್ರೆ, ಭರವಸೆಯ ಬೆಳಕು ಮಿಂಚು ಹೊಳೆದಂತೆ ಆಯಿತು. ಹೇಗಾದ್ರೂ ಮಾಡಿ ಈ ವ್ಯಕ್ತಿಯನ್ನು ನಾನು ಮಾತಾಡಿಸಲೇಬೇಕು, ಹೆಂಗಾರ ಮಾಡಿ ಪರಿಚಯನ ಮಾಡ್ಕೊಳ್ಳೇಬೇಕು. ನಿಮಗೆ ಕನ್ನಡ ಬರುತ್ತದೆ, ಇವ್ರು ಹೆಂಗಾರ ಮಾಡೋರು ಮಾತಾಡಿಸ್ಬೇಕು, ಅವ್ರು ತಿಳ್ಕೊಬೇಕನ್ನ ಕೂತಲ್ಲ, ಅವ್ರ ಹತ್ರ ಹೋಗಿ ಅಂತಂದ್ರೆ ನಿಮಗೆ ಕನ್ನಡ ಬರ್ತದೇನ್ರಿ ಆತ. ಹೌದು, ನೀವು ಕೈಯಲ್ಲಿ ಕನ್ನಡ ಪುಸ್ತಕ ಇಡ್ರಿ, ಅದು ಹಿಂದೂ ಧರ್ಮಕ್ಕಂತ ನೀವು ಕನ್ನಡ ಓದಿ ಬರ್ಬೇಕ್ರಿ ಅಂತ ಗೋರೂರು ಮುಸ್ಲಿಂ ಅವಳಿಗೆ ಕೇಳ್ತಾರೆ. ಹೌದು, ನಾನು ಕನ್ನಡ ಕಲಿತಿದ್ದು 3ನೇ ತರಗತಿ, ಅದರಿಂದಲೇ 30 ವರ್ಷ ನಿಭಾಯಿಸಿಬಿಟ್ಟೆ. ನೋಡಿ ಸಾಹೇಬ್ರೆ, ನಾನು ಮುಸ್ಲಿಂ ಮೌಲ್ವಿ ಹೇಳ್ತಾರೆ, ನಾನು ಕನ್ನಡ 3ನೇ ತರಗತಿಯವರೆಗೆ ಓದಿನಿ, ಅದರಿಂದಲೇ 30 ವರ್ಷ ನಾನು ಕೆಲಸವನ್ನು ಒಬ್ಬ ಶಿಕ್ಷಕನಾಗಿ ವೃತ್ತಿಯನ್ನು ಮಾಡಿದ್ದೇನೆ. ನಿನ್ನೆ ನನಗೆ ನಿವೃತ್ತಿ ಆಯಿತು. ನಿನ್ನೆವರೆಗೆ ನಾನು ಒಬ್ಬ ಶಿಕ್ಷಕನಿದ್ದೆ, ಇವತ್ತು ನಿನ್ನೆ ನನಗೆ ಆ ಹುದ್ದೆಯಿಂದ ನಿವೃತ್ತಿಯಾಗಿದೆ. ನಾನು ಯಾವ ಕೆಲಸದಿಂದ ನಿವೃತ್ತಿ? ಇವರೊಬ್ಬರು ಶಿಕ್ಷಕರಾಗಿದ್ದರೆ ಅದು ಇನ್ನೂ ಗೋರೂರಿಗೆ ಗೊತ್ತಿಲ್ಲ. ಸರಿ, ನೀವು 30 ವರ್ಷ 3ನೇ ತರಗತಿಯವರೆಗೆ ಕನ್ನಡ ಕಲಿತು 30 ವರ್ಷ ಕೆಲಸ ಮಾಡಿದ್ರೆ ನಿನ್ನೆನೇ ನಿವೃತ್ತಿ ಆಯ್ತಂದ್ರೆ ಯಾವ ಕೆಲಸದಿಂದ ನಿವೃತ್ತಿ ಹೊಂದಿದೆ ಅಂತ ಗೋರೂರು ಮೌಲ್ವಿಯನ್ನು ಕೇಳ್ತಾರೆ. ಅಥವಾ ಪ್ರೈಮರಿ ಶಾಲೆ ಉಪಾಧ್ಯಾಯ ವೃತ್ತಿಯಿಂದ ನೋಡಿ, ನಾನು ಪ್ರೈಮರಿ ಪ್ರಾಥಮಿಕ ಶಾಲೆಯ ಒಬ್ಬ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೆ, ನಿನ್ನೆ ನಾನು ಆ ಕೆಲಸದಿಂದ ನಿವೃತ್ತಿ ಹೊಂದಿದ್ದೇನೆ ಅಂತ ಹೇಳಿ ಹೇಳ್ತಾರೆ. ಇದು ಈಗ ಗೋರೂರು ಮತ್ತು ಮೌಲ್ವಿಯ ನಡುವೆ ಸಂಭಾಷಣೆ, ಚರ್ಚೆ ಪ್ರಾರಂಭವಾಯಿತು. ಗೋರೂರು ಮತ್ತು ಮೌಲ್ವಿಯ ನಡುವೆ ಏನು ವಿಷಯ, ಒಬ್ಬರಿಗೊಬ್ಬರು ಸಂಭಾಷಣೆ, ವಿಷಯ, ಚರ್ಚೆ ಪ್ರಾರಂಭವಾಗಿದೆ. ನೋಡಿ, ಇಲ್ಲಿವರೆಗೆ ನಾವು ಈ ಮುಂದಿನ ಪಾಠವನ್ನು ನಾಳೆ ತರಗತಿಯಲ್ಲಿ ಮುಂದುವರಿಸೋಣ ಅಂತ. ಇಲ್ಲಿವರೆಗೆ ಏನು ನೋಡಿದ್ವಿ ನಾವು? ಕನ್ನಡ ಮೌಲ್ವಿ ಪಾಠದ ಲೇಖಕರ ಪರಿಚಯ, ಆಶಯ ಭಾವ, ಪ್ರವೇಶ, ಹಾಗೂ ಅದ್ರ ಜೊತೆಗೆ ಇಲ್ಲಿ ಒಬ್ಬ ಮೌಲ್ವಿ ಬಸ್ಸಿನಲ್ಲಿ ಹತ್ತಿದ್ದು ಅದನ್ನು ನೋಡಿದಾಗ, ಅವ್ರ ಕೈಯಲ್ಲಿ ಆ ಪುಸ್ತಕವನ್ನು ನೋಡಿದಾಗ ಅವರಿಗೆ ಒಂದು ಬಾಂಧವ್ಯ ಉಂಟಾಗಿದೆ, ಅವರಿಬ್ಬರು ಚರ್ಚೆ. ಇಲ್ಲಿವರೆಗೆ ಗದ್ಯ ಬಂದ ಮುಂದಿನ ಅಭ್ಯಾಸವನ್ನು ನಾಳೆ ಕಂಟಿನ್ಯೂ